ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ, ನಾಳೆ ಒಂದು ಇಂಡಿಯಾದಲ್ಲಿ ಅತಿ ದೊಡ್ಡ ಇವೆಂಟ್ ಆಗ್ತಾ ಇರೋದು ಗೊತ್ತಿರೋದೇನೆ. ಅದು ಅಯೋಧ್ಯೆಯಲ್ಲಿ ನಡೀತಿರುವಂತ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ. ಇದಕ್ಕೆ ಯಾರ್ಯಾರಿಗೆ ಯಾವ ಕ್ರಿಕೆಟರ್ಸ್ಗಳಿಗೆ ಇನ್ವೈಟ್ ಮಾಡಿದ್ದಾರೆ, ಅಫಿಷಿಯಲ್ ಆಗಿ ಇನ್ವೈಟ್ ಮಾಡಿದ್ದಾರೆ ಅಂತ ಗೊತ್ತಾಗಬೇಕಾಗಿದೆ ಫ್ಯಾನ್ಸ್ಗಳಿಗೆ. ಯಾಕೆಂದ್ರೆ ಒಳಗಡೆ ಕಿತ್ತಾಡ್ತಾ ಇದ್ದಾರೆ. ಇಲ್ಲಿ ಪೋಸ್ಟ್ಗಳು ಒಬ್ರದ್ದು ವೈರಲ್ ಆಗ್ತಾ ಇದ್ದಂಗೆ, ವಿರಾಟ್ ಕೊಹ್ಲಿ ಅವ್ರ ಪೋಸ್ಟ್ ವೈರಲ್ ಆಗ್ತಾ ಇದ್ದಂಗೆ, ಜೊತೆಗೆ ಇನ್ನೊಬ್ರು ಕ್ರಿಕೆಟರ್ಸ್ದು ಇನ್ವೈಟ್ ಮಾಡಿದರೆ, ಇವ್ರನ್ನ ಇನ್ವೈಟ್ ಮಾಡಿದ್ರೆ, ಅವ್ರನ್ನ ಇನ್ವೈಟ್ ಮಾಡಿದ್ರೆ ಅಂತ ವೈರಲ್ ಆಗ್ತಾ ಇದ್ದಂಗೆ ಸ್ವಲ್ಪ ಫ್ಯಾನ್ಸ್ಗಳಿಗೆ ಸ್ವಲ್ಪ ಅಲ್ಟ್ ಅಂತೂ ಖಂಡಿತ ಆಗಿದೆ. ಎಸ್ಪೆಷಲಿ ರೋಹಿತ್ ಶರ್ಮಾ ಅವರ ಫ್ಯಾನ್ಸ್ಗೆ ಬೇಜಾನ್ ಅಲ್ಟಾಗಿ ಹೋಗ್ಬಿಟ್ಟಿದೆ. ಇಲ್ಲಿ ಏನು ಬದನೇಕಾಯಿ ಇಂಡಿಯನ್ ಟೀಮ್ ಕ್ರಿಕೆಟ್ ಕ್ಯಾಪ್ಟನ್ ಅನ್ನೇ ಇನ್ವೈಟ್ ಮಾಡಿಲ್ಲ, ಯಾರ್ಯಾರು ಇನ್ವೈಟ್ ಮಾಡ್ತಾ ಇದ್ರಲ್ಲ, ಇನ್ನೇನು ರೆಸ್ಪೆಕ್ಟ್ ಬದನೇಕಾಯಿ ಕೊಡ್ತಿದ್ರೆ, ಇನ್ವೈಟ್ ಮಾಡ್ರೆ ಎಲ್ಲರೂ ಮಾಡ್ಬೇಕಲ್ವಾ ಅಂತ ಎಲ್ಲ ಜಗಳ ಆಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಇವ್ರನ್ನ ಇನ್ವೈಟ್ ಮಾಡಿಲ್ಲ, ಅವ್ರನ್ನ ಇನ್ವೈಟ್ ಮಾಡಿಲ್ಲ, ಯಾಕೆ ನಮಗೆ ಗೊತ್ತಾಗಿಲ್ಲ, ಯಾರೋ ಪೋಸ್ಟ್ನ ಶೇರ್ ಮಾಡಿಲ್ಲ, ಹಂಗೆ ಹಿಂಗೆ ಅಂತ ಎಲ್ಲ. ಬಟ್ ಇವಾಗ ಬರ್ತಾ ಇದೆ ರಿಪೋರ್ಟ್ಸ್ ಪ್ರಕಾರ ಈ ಕ್ರಿಕೆಟರ್ಸ್ಗಳನ್ನ ಅಫಿಷಿಯಲ್ ಆಗಿ ಇನ್ವೈಟ್ ಮಾಡಿದ್ದಾರೆ ಅಂತ. ಆಬ್ವಿಯಸ್ಲಿ ಕ್ರಿಕೆಟ್ನ ಲೆಜೆಂಡ್ಸ್ಗಳನ್ನಂತೂ, ಇಂಡಿಯನ್ ಕ್ರಿಕೆಟ್ ಲೆಜೆಂಡ್ಸ್ಗಳನ್ನಂತೂ ಇನ್ವೈಟ್ ಮಾಡಲೇಬೇಕು. ಅವ್ರು ಕ್ರಿಕೆಟ್ನ ಆಡಿದ್ದಾರೆ ಅಂತಂದರೆ ಒಂಥರ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಿದ್ದಾರೆ ಅಂತಾರೆ, ಒಂಥರ ಲೆಜೆಂಡ್ ಲೆಕ್ಕನೇ ಎಲ್ಲರೂ ಕೂಡ. ಬಟ್ ಲೆಜೆಂಡಲ್ಲೇ ಲೆಜೆಂಡ್ ಆದವ್ರನ್ನ ಇನ್ವೈಟ್ ಅಫಿಷಿಯಲ್ ಆಗಿ ಮಾಡಿದ್ದಾರೆ. ಸೊ ಅದರಲ್ಲಿ ಕಪಿಲ್ ದೇವ್ ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ, ಸುನಿಲ್ ಗವಾಸ್ಕರ್ ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ. ಇವ್ರ ರಿಲೇಟೆಡ್ ಜೊತೆಗೆ ಕಪಿಲ್ ದೇವ್ ರಿಲೇಟೆಡ್ ಯಾವುದೇ ರೀತಿಯ ಪೋಸ್ಟ್ಗಳು, ಫೋಟೋಸ್ಗಳು ಎಲ್ಲೂ ಕೂಡ ನಮಗೆ ಕಾಣಿಸಿಲ್ಲ. ಬಟ್ ಆದರೂ ಇವ್ರನ್ನ ಇನ್ವೈಟ್ ಮಾಡಿದರೆ, ಸಚಿನ್ ತೆಂಡೂಲ್ಕರ್ ಅವ್ರನ್ನ ಇನ್ವೈಟ್ ಮಾಡಿದರೆ, ಇವ್ರ ಪೋಸ್ಟ್ಗಳು ಅಂದರೆ ಫೋಟೋಸ್ಗಳೆಲ್ಲ ನೋಡೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ತು ಇನ್ವೈಟ್ ಮಾಡೋದು. ನಮ್ಮ ಹೆಡ್ ಕೋಚ್ ಆಗಿರುವಂಥ ರಾಹುಲ್ ದ್ರಾವಿಡ್ನ ಕೂಡ ಇನ್ವೈಟ್ ಮಾಡಿದ್ರಂತೆ. ಇವ್ರ ರಿಲೇಟೆಡ್ ಕೂಡ ಯಾವುದೇ ಪೋಸ್ಟ್ಗಳಂತೂ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಲ್ಲ. ಬಟ್ ಆದರೂ ಇವ್ರನ್ನ ಇನ್ವೈಟ್ ಮಾಡಿದಂತೆ. ಸೌರವ್ ಗಂಗೂಲಿನೂ ಕೂಡ ಇನ್ವೈಟ್ ಮಾಡಿದರಂತೆ, ಮಾಜಿ BCCI ಪ್ರೆಸಿಡೆಂಟು, ಇವ್ರನ್ನ ಇನ್ವೈಟ್ ಮಾಡಿದ್ದಾರೆ. ಬಟ್ ಇವ್ರದ್ದು ಯಾವುದೇ ಪೋಸ್ಟ್ಗಳಂತೂ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಲಿಲ್ಲ. ಅನಿಲ್ ಕುಂಬ್ಳೆ ಅವ್ರನ್ನು ಕೂಡ ಇನ್ವೈಟ್ ಮಾಡಿದರಂತೆ, ಇವ್ರದ್ದು ಅಷ್ಟೇ ಯಾವುದೇ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ಹರಿದಾಡಲಿಲ್ಲ. ವೀರೇಂದ್ರ ಸೆಹ್ವಾಗ್ ಅವ್ರನ್ನ ಇನ್ವೈಟ್ ಮಾಡಿದ್ರಂತೆ, ಅಂಡ್ ಇವ್ರದ್ದು ಅಷ್ಟೇ ಏನಂತ ಹಾವಳಿ ಆಗಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. MS ಧೋನಿ ಅವರು ಸಿಕ್ಕಾಪಟ್ಟೆ ಹಾವಳಿ ಆಗೋಗ್ಬಿಡ್ತು ಸೋಷಿಯಲ್ ಮೀಡಿಯಾದಲ್ಲಿ. ಪೋಸ್ಟ್ಗಳು ಶೇರ್ ಆಗಿ ಇನ್ವೈಟ್ ಮಾಡಿದ್ರು. ನೋಡಮ್ಮ, ಇವ್ರನ್ನ ಇನ್ವೈಟ್ ಮಾಡಿದ್ರೆ ಎಲ್ಲಿ ನಿಮ್ಮ ಪ್ಲೇಯರ್ನ ಇನ್ವೈಟೇ ಮಾಡಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಅಲ್ಲಿ ಕಿತ್ತಾಟ ಸ್ಟಾರ್ಟ್ ಆಯಿತು. ಯಾವಾಗ ವಿರಾಟ್ ಕೊಹ್ಲಿ ಮತ್ತು MS ಧೋನಿ ಆಲ್ಮೋಸ್ಟ್ ಪೋಸ್ಟ್ಗಳನ್ನ ಬ್ಯಾಕ್ ಟು ಬ್ಯಾಕ್ ವೈರಲ್ ಮಾಡ್ತಾ ಇದ್ದಂಗೆ, ಅವ್ರು ಮಾಡಲಿಲ್ಲ, ಫ್ಯಾನ್ಸ್ಗಳು ಮಾಡಿದ್ದು. ಆಗ್ತಾ ಇದ್ದಂಗೆ ಈ ಕಡೆ ರೋಹಿತ್ ಶರ್ಮಾ ಅವರ ಫ್ಯಾನ್ಸ್ಗಳಿಗೆ ಉರಿ ಸ್ಟಾರ್ಟ್ ಆಗೋಗ್ಬಿಡ್ತು. ಏನು ಗುರು, ರೋಹಿತ್ ಶರ್ಮಾ ಏನು ಪೋಸ್ಟ್ ಏನು ಶೇರ್ ಮಾಡಿಲ್ಲ, ಯಾರು ಪೋಸ್ಟ್ ಶೇರ್ ಮಾಡಿಲ್ಲ, ನಮ್ಮದು ರೋಹಿತ್ ಶರ್ಮಾಗೆ ಇನ್ವೈಟ್ ಮಾಡಿದರೆ ಇಲ್ವಾ, ಇಂಡಿಯನ್ ಟೀಮ್ ಕ್ಯಾಪ್ಟನ್ ಇವ್ರು ಇನ್ವೈಟ್ ಮಾಡಿಲ್ಲ ಅಂತಾರೆ, ಇನ್ನೇನು ಬದನೇಕಾಯಿ ಮಾಡ್ತಿದ್ದಾರೆ ಇಲ್ಲಿ ಪ್ರೋಗ್ರಾಮ್, ಏನಕ್ಕೆ ಇನ್ವಿಟೇಷನ್ ಕೊಡಬೇಕಾಗಿತ್ತು, ಎಲ್ಲರೂ ಒಂದೇ ಸಲ ಕರೆದಿರ್ಬೋದಾಗಿತ್ತಲ್ವಾ ಅಂತ ಸ್ವಲ್ಪ ಅಗ್ರೆಸಿವ್ ಆಗಿ ಬಂದರು. ರೋಹಿತ್ ಶರ್ಮಾ ಅವ್ರನ್ನ ಇನ್ವೈಟ್ ಮಾಡಿದ್ರ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ರೋಹಿತ್ ಶರ್ಮಾನು ಇನ್ವೈಟ್ ಮಾಡಿದರೆ, ವಿರಾಟ್ ಕೊಹ್ಲಿ ಅವ್ರನ್ನೂ ಇನ್ವೈಟ್ ಮಾಡಿದರೆ, ರವೀಂದ್ರ ಜಡೇಜಾ ಅವ್ರನ್ನ ಇನ್ವೈಟ್ ಮಾಡಿದರೆ. ಅವರು ಗೊತ್ತಿರ್ತಾನೆ ನಿಮಗೆ BJPಯ ಹೆವಿ ಸಪೋರ್ಟರು, ಅದಕ್ಕೋಸ್ಕರ ಇನ್ವೈಟ್ ಮಾಡಿದ್ದಾರೆ. ಇನ್ನು ಸಿಕ್ಕಾಪಟ್ಟೆ ಜನರ ಇನ್ವೈಟ್ ಮಾಡಿದರೆ ಅಂತ ರಿಪೋರ್ಟ್ಸ್ ಇದೆ. ರವಿಚಂದ್ರನ್ ಅಶ್ವಿನ್ ಅವ್ರನ್ನು ಕೂಡ ಇನ್ವೈಟ್ ಮಾಡಿದರೆ, ಅವ್ರ ಪೋಸ್ಟ್ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಇನ್ನೂ ಸ್ವಲ್ಪ ಕ್ರಿಕೆಟರ್ಸ್ನ ಮಾಡಿರ್ಬೋದು. ಬಟ್ ಇವಾಗ ಅಫಿಷಿಯಲ್ ಆಗಿ ಬರ್ತಿರೋಂಥ ಅಪ್ಡೇಟ್ ಪ್ರಕಾರ ಇಷ್ಟು ಜನ ಕ್ರಿಕೆಟರ್ಸ್ನ ಇನ್ವೈಟ್ ಮಾಡಿದ್ರಂತೆ. ಇನ್ನು ಇದರಲ್ಲಿ ಯಾವ ಲೆಜೆಂಡ್ಸ್ಗಳು ಮಿಸ್ ಆಗಿದ್ರೆ ಅಂತ ನನಗಂತೂ ಗೊತ್ತಿಲ್ಲ. ಅದು ಯಾರ್ಯಾರಿಗೆ ಸ್ಪೆಷಲ್ ಆಗಿ ಹೋಗ್ಬಿಟ್ಟು ಇನ್ವಿಟೇಷನ್ ಕೊಟ್ಟಿದ್ರೆ ಅಂತಲೂ ಕೂಡ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿರೋದು ಇಷ್ಟು ಜನ ಇವ್ರಿಗೆ ಇನ್ವೈಟ್ ಮಾಡಿದ್ದಾರೆ ಅಂತ. ಅದು ಯಾರ್ಯಾರು ಹೋಗ್ತಾರೋ ಯಾರ್ಯಾರು ಬಿಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾಳೆ ಅಂತ ಏನೋ ಪರ್ಮಿಷನ್ ತೊಗೊಂಡಿದ್ರಂತೆ ವಿರಾಟ್ ಕೊಹ್ಲಿ ಅವರು. ವಿರಾಟ್ ಕೊಹ್ಲಿ ಜೊತೆಗೆ ರೋಹಿತ್ ಶರ್ಮಾ ಇವಾಗ ಏನು ಆಕ್ಟಿವ್ ಆಗಿ ಆಡ್ತಾ ಇದ್ದಾರೆ, ಜಡೇಜಾ ಅವರೆಲ್ಲ ಹೋಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಕಾದು ನೋಡ್ಬೇಕು ಅಷ್ಟೇ, ಯಾರ್ಯಾರು ಹೋಗ್ತಾರೆ ಯಾರು ಹೋಗೋದಿಲ್ಲ ಅಂತ. ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಅವರ ಫ್ಯಾನ್ಸ್ಗಳಿಗೆ ಸಿಕ್ಕಾಪಟ್ಟೆ ಏಟ್ ಆಗಿತ್ತಲ್ಲ, ಇವ್ರಿಗೆ ಕೊಟ್ಟಿಲ್ಲ ಅಂತ ಅವ್ರಿಗೆ ಇನ್ವಿಟೇಷನ್ ಕೊಟ್ಟಿದ್ರಂತೆ. ಅವ್ರು ಹೋಗ್ತಾರೆ ನಾಳೆ, ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.